ಸ್ನೇಹಿತರೆ ನಮಸ್ಕಾರ. ಈ ಸಿನಿಮಾ ರಂಗನೇ ಹಾಗೆ, ಬಣ್ಣದ ಲೋಕನೇ ಹಾಗೆ. ಇಲ್ಲಿ ಎಲ್ರಿಗೂ ಕೂಡ ಬರಬೇಕು ಅನ್ನುವಂತಹ ಆಸೆ, ಬಯಕೆ ಎಲ್ಲದೂ ಕೂಡ ಇರ್ತದೆ. ಹಾಗೆಯೇ ಸೆಳೆತನೂ ಕೂಡ ಅತಿ ಹೆಚ್ಚು ಬೇಗ ಅಂದರೆ ಪಾಪ್ಯುಲಾರಿಟಿ ಅಥವಾ ಈ ಸೆಲೆಬ್ರಿಟಿ ಅನ್ನುವಂಥ ಇಮೇಜನ್ನು ಭಾರಿ ಬೇಗ ತಂದುಕೊಡುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಈ ಬಣ್ಣದ ಲೋಕ. ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು. ಆದರೆ ಇಲ್ಲಿಗೆ ಬಂದ ಬಳಿಕ ಇಲ್ಲಿ ಒದ್ದಾಟಗಳಿದೆಯಲ್ಲ, ಅದು ಅನುಭವಿಸಿದವ್ರಿಗಷ್ಟೇ ಗೊತ್ತು. ಅದರಲ್ಲೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಅದ್ಭುತ ಕಲಾವಿದರು ಹೇಳ ಹೆಸರಿಲ್ಲದಂತೆ ಸೈಡ್ ಲೈನ್ ಆಗಿ ಹೋಗಿದ್ದಾರೆ. ಒಂದೆರಡು ಸಿನಿಮಾಗಳಲ್ಲೋ ಒಂದೆರಡು ಸೀರಿಯಲ್ಗಳಲ್ಲೋ ಕಾಣಿಸ್ಕೊಳ್ತಾರೆ, ನಂತರ ಅವಕಾಶಗಳಿಗಾಗಿ ಪರದಾಡೋದು ಕಾಮನ್ನು. ಅದೇ ರೀತಿ ಇಲ್ಲೊಬ್ಬ ನಟನು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುವಂಥ ಅವಕಾಶಗಳು ಸಿಕ್ಕಿದ್ರೂ ಕೂಡ ಇವರಿಗೆ ಒಂದು ರೀತಿಯಲ್ಲಿ ಡಿ ಬಾಸ್ ದರ್ಶನ್ ಬೆನ್ನೆಲುಬಾಗಿ ನಿಂತಿದ್ರೂ ಕೂಡ ಕಳೆದ ಕೆಲವು ವರ್ಷಗಳಿಂದ ಅಂಥ ಒಳ್ಳೆಯ ಅವಕಾಶಗಳು ಸಿಗಲೇ ಇಲ್ಲ. ಇದನ್ನು ಮರಿಬೇಕು ಅಥವಾ ಒಳ್ಳೆಯ ಅವಕಾಶಗಳನ್ನು ಗಿಟ್ಟಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ನಿಂದ ಬಂದಂಥ ಆಫರನ್ನು ಕೂಡ ಒಪ್ಕೊಂಡ್ರು, ಬಿಗ್ ಬಾಸ್ಗೂ ಕೂಡ ಹೋದರು, ಎಲ್ಲದೂ ಕೂಡ ಆಯಿತು. ಆದರೆ ಹೊರಗಡೆ ಬಂದ ಮೇಲೂ ಕೂಡ ಸಮಸ್ಯೆಗಳು ಮಾತ್ರ ಕಡಿಮೆ ಆಗಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಟೈಮಲ್ಲಿ ಈ ಕೆಲಸನೇ ಇಲ್ಲದೆ ಈ ಚೆನ್ನೈನಲ್ಲಿ ಹೋಗಿ ಒಂದು ಬೇರೆ ಕೆಲಸಗಳಿಗೆ ಸೇರಿದ್ರು. ಅಂತಹ ನಟ ಈತ, ನಾಯಕ ನಟ, ಸ್ಫುರದ್ರೂಪಿ ನಟ, ಟ್ಯಾಲೆಂಟ್ ಇದೆ, ಎಲ್ಲದೂ ಕೂಡ ಇದೆ. ಬಟ್ ಅವಕಾಶಗಳು ಮಾತ್ರ ಸಿಗ್ತಾಯಿಲ್ಲ. ಆ ನಟ ಬೇರೆ ಯಾರು ಅಲ್ಲ, ಧರ್ಮ ಕೀರ್ತಿರಾಜ್ ಅವರು. ಹೌದು, ಧರ್ಮ ಕೀರ್ತಿರಾಜ್ ಅವರ ಬದುಕಿನ ಮತ್ತೊಂದು ಪುಟವನ್ನು ಅಥವಾ ಮತ್ತೊಂದು ಅಧ್ಯಾಯವನ್ನು ನಾನು ನಿಮಗೆ ತೋರಿಸಬೇಕು. ಅದನ್ನು ನೋಡಿದ್ರೆ ಬಹುಶಃ ನಿಮಗೂ ಕೂಡ ಈ ಬಣ್ಣದ ಲೋಕ ಎಂತಹ ಅಪಾಯಕಾರಿ ಅನ್ನೋದು ಅರ್ಥ ಆಗಬಹುದು. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದರಲ್ಲಿ ಕೀರ್ತಿರಾಜ್ ಕೂಡ ಒಬ್ಬರು. 4-5 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಆಳಿದಂತಹ ಕಳನಟ ಇವರು. ಪೋಷಕ ಪಾತ್ರಗಳಲ್ಲಿ ಕಳನಟನಾಗಿ ನಟನೆಗೆ ಸೈ ಅಂತೇಳಿ ಅನಿಸ್ಕೊಂಡಂತಹವರು ಕೀರ್ತಿರಾಜ್ ಅವರು. ನೂರಾರು ಸಿನಿಮಾಗಳಲ್ಲಿ ನಟಿಸಿ ಜನ ಮೆಚ್ಚುಗೆಯನ್ನು ಪಡೆದವರು. ಹಾಗೆ ಅವರ ಮಗ ಧರ್ಮ ಕೀರ್ತಿರಾಜ್ ಕನ್ನಡ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 25 ಸಿನಿಮಾಗಳನ್ನು ಮಾಡಿದ್ದಾರೆ. ಧರ್ಮ ಕೀರ್ತಿರಾಜ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು 16 ವರ್ಷಗಳು ಆಗಿದೆ. ದರ್ಶನ್ ನಟಿಸಿದಂಥ ನವಗ್ರಹ ಸಿನಿಮಾದ ಮೂಲಕ ಎಂಟ್ರಿಯನ್ನು ಕೊಟ್ಟಂತಹ ಇದೇ ಧರ್ಮ ಕಣ್ಣ ಸಲಿಗೆ ಅನ್ನುವಂಥ ಹಾಡು ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು, ವೈರಲ್ ಕೂಡ ಆಗಿತ್ತು. ಅಲ್ಲಿಂದ ಧರ್ಮಗೆ ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಯಿತು. ಚಾಕ್ಲೇಟ್ ಬಾಯ್ ಅನ್ನುವಂತಹ ಇಮೇಜನ್ನು ಕೂಡ ಕೊಟ್ಟು ಗಮನವನ್ನು ಸೆಳೆದಿತ್ತು ಈ ಹಾಡು. ಇದಾದ ಬಳಿಕ ಧರ್ಮ ಅಂದುಕೊಂಡಂಥ ಯಶಸ್ಸು ಸಿಗಲಿಲ್ಲ ಅನ್ನೋದು ಮಾತ್ರ ವಾಸ್ತವ. ಹೀಗಾಗಿ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಡಬೇಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಧರ್ಮ ಕೀರ್ತಿರಾಜು ನಟನೆಯ ಮತ್ತೊಂದು ಸಿನಿಮಾ ಬಿಡುಗಡೆಗೆ ಸಂಚಾಗಿದೆ. ಬೆಂಗಳೂರು ಇನ್ ಅನ್ನುವಂಥ ಸಿನಿಮಾ ಈಗಾಗಲೇ ಬಿಡುಗಡೆಗೆ ಸಿದ್ಧ ಆಗಿದೆ. ಅಟ್ ದಿ ಸೇಮ್ ಟೈಮ್ ಈ ಸಿನಿಮಾದ ಪ್ರಚಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಈ ಸಿನಿಮಾದಲ್ಲಿ ಇವರಿಗೆ ಅನುಷಾ ರೈ ಮತ್ತು ರಿಷಾ ಗೌಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಈ ಮೂವರು ಕೂಡ ಒಟ್ಟಿಗೆ ಭಾಗವಹಿಸಿದ್ರು ಅನ್ನೋದು ಮತ್ತೊಂದು ವಿಶೇಷ. ಅವರೇ ಈಗ ಬೆಂಗಳೂರು ಇನ್ನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈ ವೇಳೆ ಈ ಸಂದರ್ಶನಗಳನ್ನು ನೀಡ್ತಿರುವಂಥ ಧರ್ಮ ಒಂದಷ್ಟು ಮನಕಲುವಂಥ ವಿಚಾರಗಳನ್ನು ಸ್ವತಃ ಅವರೇ ಬಹಿರಂಗಪಡಿಸಿದ್ದಾರೆ. ಅಂದರೆ ಇವರ ಕಷ್ಟದ ಸಮಯ ಹೇಗಿತ್ತು, ಚೆನ್ನೈನಲ್ಲಿ ಕೆಲಸಕ್ಕೆ ಯಾಕೆ ಸೇರಿದರು ಅನ್ನೋಂಥ ವಿಚಾರವನ್ನು ಸ್ವತಃ ಧರ್ಮ ಅವರೇ ಬಹಿರಂಗಪಡಿಸಿದ್ದಾರೆ. ಧರ್ಮ ಕೀರ್ತಿರಾಜು ಸ್ಯಾಂಡಲ್ವುಡ್ನ ಚಾಕ್ಲೇಟ್ ಬಾಯ್ ಆಗಬಹುದು ಅನ್ನೋಂಥ ನಿರೀಕ್ಷೆ ಇತ್ತು. ಯಾಕಂದರೆ ನವಗ್ರಹ ಅವರಿಗೆ ಆ ಮಟ್ಟಿಗೆ ಹೆಸರನ್ನು ತಂದು ಕೊಡ್ತು. ಇಲ್ಲಿಂದ ಕನ್ನಡದ ಮತ್ತೊಬ್ಬ ಸೂಪರ್ ಸ್ಟಾರ್ ಸಿಗಬಹುದು ಅನ್ನುವಂತಹ ಸಿನಿಮಾ ಮಂದಿಯ ನಂಬಿಕೆ ಏನಿತ್ತು ಅದು ಹುಸಿಯಾಯಿತು. ಅವರು ಆಯ್ಕೆ ಮಾಡಿಕೊಂಡಂಥ ಸಿನಿಮಾಗಳು ಅವರಿಗೆ ಯಶಸ್ಸನ್ನು ಕೊಡಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಫ್ಲಾಪ್ ಆಗಿದ ಬಳಿಕ ಅವರಿಗೆ ಕೆಲಸವೇ ಸಿಗ್ತಾ ಇರಲಿಲ್ಲ. ಆಗ ಚೆನ್ನೈನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅಲ್ಲೇ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೋಲಿನ ಸುಳಿಗೆ ಸಿಕ್ಕಿದ್ದಂಥ ಧರ್ಮ ಕೀರ್ತಿರಾಜ್ ಚೆನ್ನೈನಲ್ಲಿ ಕೆಲಸಕ್ಕೆ ಸೇರಿದ ಬಳಿಕ ನಿರ್ಮಾಪಕರೊಬ್ಬರು ಕರ್ಕೊಂಡು ಬರ್ತಾರೆ. ನಂತರ ಅವರು ಇಲ್ಲಿ ತಿರುಗಿ ನೋಡುವಂತಹ ಒಂದು ಪ್ರಮೇಯವನ್ನು ನಿರ್ಮಾಣ ಮಾಡೋದೇ ಇಲ್ಲ. ಆ ರೀತಿಯಾದಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ನನ್ನ ಸಿನಿಮಾ ಸೋತಾಗ 1-2 ವರ್ಷ ಕೆಲಸ ಇರಲಿಲ್ಲ. ಆಗ ನಾನು ಚೆನ್ನೈಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಕೆಲವು ದಿನಗಳ ಕಾಲ ಅಲ್ಲೇ ಕೆಲಸವನ್ನು ಮಾಡ್ತಾಯಿದ್ದೆ. ಆ ವೇಳೆ ಮತ್ತೆ ಚಿತ್ರರಂಗಕ್ಕೆ ಕರ್ಕೊಂಡು ಬಂದದ್ದು ವೆಂಕಟೇಶ್ ಮೂರ್ತಿ ಸರ್ ಅಂತ ಹೇಳಿ ಧರ್ಮ ನೆನೀತಾರೆ. ಅವರ ಚಾಣಕ್ಯ ಸಿನಿಮಾದಲ್ಲಿ ನಟಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡುವಂಥ ಪ್ರಮೇಯವೇ ಬರಲಿಲ್ಲ ಅಂತೇಳಿ ಧರ್ಮ ನೆನೆಸ್ಕೊಳ್ತಾರೆ. ಇದೇ ವೇಳೆ ತನ್ನ 16 ವರ್ಷಗಳ ಜರ್ನಿಯನ್ನು ಮೆಲುಕು ಹಾಕ್ತಾರೆ. ಈ ಜರ್ನಿಯಲ್ಲಿ ತನ್ನ ತಂದೆಯೇ ತನಗೆ ಗುರು ಅಂತಲೂ ಕೂಡ ಪದೇ ಪದೇ ಹೇಳ್ತಾರೆ. 75 ವರ್ಷದ ಕೀರ್ತಿರಾಜ್ ಈಗಲೂ ಕೂಡ ಸಿನಿಮಾಗಳಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ಕೀರ್ತಿರಾಜ್ ಅವರು ಈಗ ಅವರ ಈ ಸಿನಿಮಾ ಮೇಲಿನ ಶ್ರದ್ಧೆ ಮತ್ತು ಭಕ್ತಿ ಇವೆಲ್ಲವೂ ಕೂಡ ನಮಗೆ ಇವತ್ತಿಗೂ ಕೂಡ ದಾರಿದೀಪ ಅಂತೇಳಿ ಹೇಳ್ತಾರೆ. ಸಿನಿಮಾ ಮೇಲಿನ ಅವರ ಶ್ರದ್ಧೆ ತಂದೆ ತಾಯಿಯಿಂದನೇ ಕಲ್ತಿರೋದು ಅನ್ನೋದನ್ನು ಕೂಡ
ಸಾರಿ ಹೇಳ್ತಾರೆ ಧರ್ಮ. ಸಿನಿಮಾದಲ್ಲಿ ಪ್ರಯತ್ನ ಅನ್ನೋದನ್ನು ಯಾವುದಿಗೂ ಕೂಡ ಬಿಟ್ಟಿಲ್ಲ. ಕೆಲವು ಯಶಸ್ಸು ದಿಢೀರನೆ ಸಿಕ್ಕಿಬಿಡ್ತದೆ, ಆದರೆ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಬೇಕಾಗ್ತದೆ. ಹೀಗಾಗಿ ಸಿನಿಮಾದಲ್ಲಿನ ಯಶಸ್ಸು ಯಾವ ರೀತಿಯಲ್ಲಿ ಪಡಿತೀವಿ ಅನ್ನೋದು ನೋಡಬೇಕಾಗುತ್ತೆ. ಬಟ್ಟು ಪಡೆಯುವ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಾನು ಕುಗ್ಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಈ ಹಾದಿಯಲ್ಲಿ ನಾನು ಸಾಗ್ತಾ ಇದ್ದೇನೆ, ದೇವರು ಜನರು ನನ್ನ ಕೈ ಹಿಡಿತಾರೆ ಅಂತೇಳಿ ನಂಬಿಕೆ ಇದೆ. ಒಂದಲ್ಲ ಒಂದು ದಿನ ಒಳ್ಳೆಯ ದಿನ ಬಂದೇ ಬರ್ತದೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ಆ ನಂಬಿಕೆಯಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಧರ್ಮ ಹೇಳ್ತಾರೆ. ಅಂದರೆ ಧರ್ಮಗೆ ನವಗ್ರಹ ಸಿನಿಮಾ ಸಿಕ್ಕಿದ ಬಳಿಕ ಸಿಕ್ಕಂತಹ ಅವಕಾಶಗಳಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಒಳ್ಳೊಳ್ಳೆ ಅವಕಾಶಗಳೇ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಧರ್ಮ ಆಯ್ಕೆ ಮಾಡಿಕೊಂಡಂಥ ಸಿನಿಮಾಗಳಿದೆಯಲ್ಲ, ಅದು ರಾಂಗ್ ಆಯಿತು ಅಂತೇಳಿ. ಒಳ್ಳೊಳ್ಳೆ ಸಿನಿಮಾಗಳ ಅವಕಾಶ ಧರ್ಮಕ್ಕೆ ಬರ್ತಾಯಿತ್ತು. ಇನ್ಫ್ಯಾಕ್ಟು ದರ್ಶನ್ ಅವರು ನಟಿಸಿದಂತಹ ಬಹುತೇಕ ಸಿನಿಮಾಗಳಲ್ಲಿ ಧರ್ಮಗೊಂದು ರೋಲನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಿರಲಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಧರ್ಮ ಅವರು ತಮ್ಮ ಬದುಕಿನ ಮತ್ತೊಂದು ಪುಟವನ್ನು ತೆರೆದಿದ್ದಾರೆ. ಸ್ವಲ್ಪ ಬ್ಯುಸಿ ಇದ್ದಾರೆ, ಈಗ ಅವಕಾಶಗಳು ಕೂಡ ಸಿಗ್ತಾ ಇದ್ದಾವೆ. ಬಟ್ ಹಾಗಂದ ಮಾತ್ರಕ್ಕೆ ಪರಿಸ್ಥಿತಿ ಹೇಗಿತ್ತು ನೋಡಿ. ಚೆನ್ನೈನಲ್ಲಿ ಹೋಗಿಬಿಟ್ಟು ಕೆಲಸವನ್ನು ಮಾಡುವಂಥ ಪರಿಸ್ಥಿತಿಗೆ ಇವರು ಹೋಗಿದ್ರು ಅಂತ ಹೇಳಿದ್ರೆ ಬದುಕು ಅಲ್ಲಿವರೆಗೆ ತಳ್ಳಿತ್ತು. ಬದುಕಿನ ಪಾಠಗಳೇ ಹಾಗೆ ರೀ. ಕೆಲವು ಸಲ ಹೇಗೆ, ಎಲ್ಲಿ, ಯಾವಾಗ, ಯಾವ ರೀತಿ ಪಾಠವನ್ನು ಕಲಿಸುತ್ತೆ ನಮ್ಮ ಇಮ್ಯಾಜಿನೇಷನ್ಗೂ ಕೂಡ ಸಿಗೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗಿದೆ. ಸದ್ಯಕ್ಕೆ ನಡೀತಿರುವಂಥ ಡೆವಲಪ್ಮೆಂಟ್ಗಳು ಅದೇ ರೀತಿಯಾದಂಥ ಮೆಸೇಜನ್ನು ಕೊಡ್ತಿದ್ದಾವೆ. ವಾಟ್ ಎವರ್, ಒಂದಂತೂ ಸ್ಪಷ್ಟವಾಗಿ ಈಗ ಹೇಳೋದಾದರೆ, ಬಣ್ಣದ ಲೋಕದ ಬಗ್ಗೆ ವಿಪರೀತವಾದಂಥ ವ್ಯಾಮೋಹ, ಕನಸು, ಆಮೇಲೆ ಒಂದಷ್ಟು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರಲ್ಲ ಕೆಲವರಿಗೆ, ಅದು ಅಂಥವ್ರಿಗೆ ಈ ಸ್ಟೋರಿ ಒಂದು ರೀತಿಯಲ್ಲಿ ಕಿವಿ ಮಾತು ಅಥವಾ ಎಚ್ಚರಿಕೆಯ ಸಂದೇಶ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.